ಕಾಂಗ್ರೆಸ್ ಬಿಡುವಂತದ್ದಲ್ಲ. ಪದವಿಗಳನ್ನ ಈಗೇನ್ ನನಗೆ ಪದವಿಗಳಿದೆ, ಈಗ ನನಗೆ ಮಹಿಳಾ ಉಪಾಧ್ಯಕ್ಷರನ್ನ ಮಾಡಿದ್ರು, ಜನರಲ್ ಸೆಕ್ರೆಟರಿಯನ್ನಾಗಿ ಮಾಡಿದ್ರು. ಆ ಪದವಿಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದೀನಿ. ಇವತ್ತು ದುಡಿದಿದ್ದಕ್ಕೆ ಎಲ್ಲೋ ಒಂದ್ ಹತ್ರ ನಾಯಕರು ಹೇಳ್ತಾ ಇರ್ತಾರೆ, ದುಡ್ದಿದ್ದಕ್ಕೆ ಕೂಲಿಯನ್ನ ಕೊಡ್ಬೇಕು, ದುಡ್ದಿದ್ದಕ್ಕೆ ಕೂಲಿ ಸಿಗಬೇಕು ಅಂತೇಳಿ. ದುಡ್ದಿದ್ದಕ್ಕೆ ಕೂಲಿನೇ ಸಿಕ್ಕಿಲ್ಲ ಅಂತಂದ್ರೆ ದುಡಿಮೆ ಮಾಡಿ ಏನು ಉಪಯೋಗ? ಇವತ್ತು ನನಗೂ ಕೂಡ ಚಿಕ್ಕ ಚಿಕ್ಕ ಮಕ್ಳಿದಾರೆ, ಮನೇಲಿ ಕುಟುಂಬ ಇದೆ. ಎಲ್ಲವನ್ನ ಬಿಟ್ಟು ಇವತ್ತು ಮಹಿಳೆ ಆದಂತಳು, ಗಂಡು ಮಕ್ಳು ರಾಜಕೀಯನೇ ಬೇರೆ, ಹೆಣ್ಮಕ್ಳು ರಾಜಕೀಯನೇ ಬೇರೆ. ಇವತ್ತು ಮಹಿಳೆ ಆದಂತಳು ಎಲ್ಲವನ್ನ ಬಿಟ್ಟು ಇವತ್ತು ರಾಜಕಾರಣ ಮಾಡ್ಬೇಕು. ಮನೆ ಮಕ್ಕಳನ್ನ ಕುಟುಂಬವನ್ನ ನೋಡ್ಕೊಂಡು ನಾವು ರಾಜಕಾರಣ ಮಾಡ್ಬೇಕು. ಬೆಳಗ್ಗೆ ನಾನು 4 ಗಂಟೆಗೆ, ಇಲ್ಲಿ ಮಕ್ಳ ಎಕ್ಸಾಮ್ ಇದ್ದಾಗ 4 ಗಂಟೆಗೆ ಮನೆ ಬಿಟ್ರೆ ಮತ್ತೆ 4 ಗಂಟೆಗೆ ನಾನು ವಾಪಸ್ ಬರ್ತಿದ್ದೆ ಬೆಂಗಳೂರಿಗೆ. ನನ್ನ ಬೆಳಗಿನ ಜಾವ 4 ಗಂಟೆಗೆ ಮನೆ ಬರ್ತಿದ್ದೆ. ನನ್ನ 2 ಸರಿ ಅಪಘಾತವೂ ಕೂಡ ಆಗಿದೆ. ಯಾಕಾಗಿದೆ? ನನ್ನ ಪ್ರೈವೇಟ್ ಕೆಲ್ಸಕ್ಕೆ ಅಲ್ವಲ್ಲ, ರಾಜಕೀಯ ಕ್ಷೇತ್ರದಲ್ಲೇ ನನಗೆ ಅಪಘಾತ ಆಗಂತದ್ದು. ಇಂಥ ನಮ್ಮ ಜೀವವನ್ನ ಪಣಕ್ಕಿಟ್ಟು ಕೂಡ ಇವತ್ತು ಸಂಘಟನೆ ಮಾಡಿಕೊಂಡು ನಮ್ಮ ಕೈಲಿರುವಂತ ಎಲ್ಲಾ ಒಂದು ಆರ್ಥಿಕತೆಯಿಂದ ನಮ್ಮ ಎಲ್ಲ ಕೈಯಲ್ಲಿ ಖರ್ಚು ಮಾಡಿಕೊಂಡು ನಾವು ಓಡಾಡಿ ಇವತ್ತು ಎಲ್ಲ ಒಂದ್ ಹತ್ರ ಕೊನೆಯ ಹಂತದಲ್ಲಿ, ಇವತ್ತು ಪಾರ್ಲಿಮೆಂಟ್ ಇನ್ನೇನ್ ಕೊನೆಯ ಹಂತದಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಬಂದಾಗ ಇವತ್ತು ಕೈ ಬಿಟ್ಟಂತದ್ದು ನನಗೆ ಬಹಳ ನೋವು ಉಂಟಾಗಿದೆ. ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಇವತ್ತು ಅಸಮಾಧಾನ ಆಗಿದೆ. ಇವತ್ತು ಸಮರ್ಥ್ಲಲ್ಲ ಹಾಗಾದ್ರೆ ವೀಣಾ ಕಶ್ಯಪ್ನವ್ರು ಪಾರ್ಲಿಮೆಂಟ್ ಇವತ್ತು ಸಂಸದರಾಗೋದಕ್ಕೆ ಸಮರ್ಥ್ಲಲ್ಲ ಅನ್ನುವಂತ ಉತ್ತರವನ್ನ ನೀಡಿದ್ದಾರೆ. ಇದಕ್ಕೆ ನನ್ನ ಜಿಲ್ಲೆಯ ಜನರು ಮುಂದಿನ ದಿನಮಾನದಲ್ಲಿ ಉತ್ತರವನ್ನ ನೀಡ್ತಾರೆ ಅಂತ. ಕಾಂಗ್ರೆಸ್ ಬಿಡುವಂತದ್ದಲ್ಲ. ಪದವಿಗಳನ್ನ ಈಗೇನ್ ನನಗೆ ಪದವಿಗಳಿದೆ, ಈಗ ನನಗೆ ಮಹಿಳಾ ಉಪಾಧ್ಯಕ್ಷರನ್ನ ಮಾಡಿದ್ರು, ಜನರಲ್ ಸೆಕ್ರೆಟರಿಯನ್ನಾಗಿ ಮಾಡಿದ್ರು. ಆ ಪದವಿಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದೀನಿ. ಇವತ್ತು ದುಡಿದಿದ್ದಕ್ಕೆ ಎಲ್ಲೋ ಒಂದ್ ಹತ್ರ ನಾಯಕರು ಹೇಳ್ತಾ ಇರ್ತಾರೆ, ದುಡ್ದಿದ್ದಕ್ಕೆ ಕೂಲಿಯನ್ನ ಕೊಡ್ಬೇಕು, ದುಡ್ದಿದ್ದಕ್ಕೆ ಕೂಲಿ ಸಿಗಬೇಕು ಅಂತೇಳಿ. ದುಡ್ದಿದ್ದಕ್ಕೆ ಕೂಲಿನೇ ಸಿಕ್ಕಿಲ್ಲ ಅಂತಂದ್ರೆ ದುಡಿಮೆ ಮಾಡಿ ಏನು ಉಪಯೋಗ? ಇವತ್ತು ನನಗೂ ಕೂಡ ಚಿಕ್ಕ ಚಿಕ್ಕ ಮಕ್ಳಿದಾರೆ, ಮನೇಲಿ ಕುಟುಂಬ ಇದೆ. ಎಲ್ಲವನ್ನ ಬಿಟ್ಟು ಇವತ್ತು ಮಹಿಳೆ ಆದಂತಳು, ಗಂಡು ಮಕ್ಳು ರಾಜಕೀಯನೇ ಬೇರೆ, ಹೆಣ್ಮಕ್ಳು ರಾಜಕೀಯನೇ ಬೇರೆ. ಇವತ್ತು ಮಹಿಳೆ ಆದಂತಳು ಎಲ್ಲವನ್ನ ಬಿಟ್ಟು ಇವತ್ತು ರಾಜಕಾರಣ ಮಾಡ್ಬೇಕು. ಮನೆ ಮಕ್ಕಳನ್ನ ಕುಟುಂಬವನ್ನ ನೋಡ್ಕೊಂಡು ನಾವು ರಾಜಕಾರಣ ಮಾಡ್ಬೇಕು. ಬೆಳಗ್ಗೆ ನಾನು 4 ಗಂಟೆಗೆ, ಇಲ್ಲಿ ಮಕ್ಳ ಎಕ್ಸಾಮ್ ಇದ್ದಾಗ 4 ಗಂಟೆಗೆ ಮನೆ ಬಿಟ್ರೆ ಮತ್ತೆ 4 ಗಂಟೆಗೆ ನಾನು ವಾಪಸ್ ಬರ್ತಿದ್ದೆ ಬೆಂಗಳೂರಿಗೆ. ನನ್ನ ಬೆಳಗಿನ ಜಾವ 4 ಗಂಟೆಗೆ ಮನೆ ಬರ್ತಿದ್ದೆ. ನನ್ನ 2 ಸರಿ ಅಪಘಾತವೂ ಕೂಡ ಆಗಿದೆ. ಯಾಕಾಗಿದೆ? ನನ್ನ ಪ್ರೈವೇಟ್ ಕೆಲ್ಸಕ್ಕೆ ಅಲ್ವಲ್ಲ, ರಾಜಕೀಯ ಕ್ಷೇತ್ರದಲ್ಲೇ ನನಗೆ ಅಪಘಾತ ಆಗಂತದ್ದು. ಇಂಥ ನಮ್ಮ ಜೀವವನ್ನ ಪಣಕ್ಕಿಟ್ಟು ಕೂಡ ಇವತ್ತು ಸಂಘಟನೆ ಮಾಡಿಕೊಂಡು ನಮ್ಮ ಕೈಲಿರುವಂತ ಎಲ್ಲಾ ಒಂದು ಆರ್ಥಿಕತೆಯಿಂದ ನಮ್ಮ ಎಲ್ಲ ಕೈಯಲ್ಲಿ ಖರ್ಚು ಮಾಡಿಕೊಂಡು ನಾವು ಓಡಾಡಿ ಇವತ್ತು ಎಲ್ಲ ಒಂದ್ ಹತ್ರ ಕೊನೆಯ ಹಂತದಲ್ಲಿ, ಇವತ್ತು ಪಾರ್ಲಿಮೆಂಟ್ ಇನ್ನೇನ್ ಕೊನೆಯ ಹಂತದಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಬಂದಾಗ ಇವತ್ತು ಕೈ ಬಿಟ್ಟಂತದ್ದು ನನಗೆ ಬಹಳ ನೋವು ಉಂಟಾಗಿದೆ. ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಇವತ್ತು ಅಸಮಾಧಾನ ಆಗಿದೆ. ಇವತ್ತು ಸಮರ್ಥ್ಲಲ್ಲ ಹಾಗಾದ್ರೆ ವೀಣಾ ಕಶ್ಯಪ್ನವ್ರು ಪಾರ್ಲಿಮೆಂಟ್ ಇವತ್ತು ಸಂಸದರಾಗೋದಕ್ಕೆ ಸಮರ್ಥ್ಲಲ್ಲ ಅನ್ನುವಂತ ಉತ್ತರವನ್ನ ನೀಡಿದ್ದಾರೆ. ಇದಕ್ಕೆ ನನ್ನ ಜಿಲ್ಲೆಯ ಜನರು ಮುಂದಿನ ದಿನಮಾನದಲ್ಲಿ ಉತ್ತರವನ್ನ ನೀಡ್ತಾರೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.